2024-25ನೇ ಸಾಲಿನ ತಾಲೂಕು ಪಂಚಾಯಿತಿಯ ಅನಿರ್ಬಂಧಿತ ಅನುದಾನದಲ್ಲಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನವನ್ನು ಬೇಲೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಬೇಲೂರು ಕ್ಷೇತ್ರದ ಶಾಸಕರಾದ ಎಚ್.ಕೆ. ಸುರೇಶ್ ರವರ ಅಧ್ಯಕ್ಷತೆಯಲ್ಲಿ 10 ಜನ ಫಲಾನುಭವಿಗಳಿಗೆ ಸನ್ಮಾನಿಸಿ ತ್ರಿಚಕ್ರ ವಾಹನದ ಬೀಗದ ಕೀಯನ್ನು ಕೊಡುವ ಮೂಲಕ ತ್ರಿಚಕ್ರ ವಾಹನವನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿ 10 ಜನ ವಿಶೇಷ ಚೇತನರಿಗೆ ಈ ಬಾರಿ ತ್ರಿಚಕ್ರ ವಾಹನವನ್ನು ನೀಡುತ್ತಿದ್ದು ಅವರ ಭವಿಷ್ಯ ಉತ್ತಮವಾಗಿರಲಿ, ಅವರ ಕುಟುಂಬದವರಿಗೆ ಸುಖ, ಶಾಂತಿ, ನೆಮ್ಮದಿ ದೊರೆಯಲಿ. ಅಮಾವಾಸ್ಯೆಯ ಶುಕ್ರವಾರವಾಗಿದ್ದು ಅವರ ಮನೆಯಲ್ಲಿ ಸಮೃದ್ಧಿ ಹಾಗೂ ಸಂತೋಷ ತುಂಬಿರಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ನಂದಕುಮಾರ್, ಗುರುಪ್ರಸಾದ್, ಮಧ್ಯಾಹ್ನ ಬಿಸಿ ಊಟ ಯೋಜನೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಜಗದೀಶ್ ನಾಯಕ್, ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳು, ಪಿಡಿಒಗಳು ಹಾಗೂ ಫಲಾನುಭವಿಗಳು ಇನ್ನಿತರರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಶ್ರೀಹರಿಪ್ರಸಾದ್, ಅರಸೀಕೆರೆ. ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಬರ್ಬೋದು. ಒಳ್ಳೆಯದಾಗ್ತದೆ. ಏನಪ್ಪ ನಿಮ್ಮ ಹೆಸರು? ಮುಖೇಶ್. ಆಯ್ತು. ಅವ್ರಿಗೆ ಕೆಲಸ ಗೊತ್ತಿಲ್ಲ ನಾವು ಅಂಶ ತಾಲೂಕು ಪಂಚಾಯಿತಿಯ ಅನಿರ್ಬಂಧಿತ ಅನುದಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 10 ಜನ ವಿಕಲಚೇತನರಿಗೆ ತ್ರಿಚಕ್ರ ವಾಹನ ಕಾರ್ಯಕ್ರಮವನ್ನು ಈ ದಿನ ನಮ್ಮ ಮಾನ್ಯ ಶಾಸಕರು ಸುರೇಶ್ ಸರ್ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ವರ್ಷ ಕೂಡ 10 ಜನ ಅರ್ಹ ಫಲಾನುಭವಿಗಳಿಗೆ 3 ಚಕ್ರ ಗಾಡಿಯನ್ನು ವಿತರಣೆ ಮಾಡಲಾಗ್ತಾ ಇದೆ. ವಿಶೇಷವಾಗಿ ಅನಿರ್ಬಂಧಿತ ಯೋಜನೆ ಅಡಿನಲ್ಲಿ ಕೋಡ್ ಆಫ್ ಕಂಡಕ್ಟ್ದಿಂದ ಒಂದಿಷ್ಟು ತಡವಾಯಿತು. ಏನು ಅಂಗವಿಕಲರಿದ್ದಾರೆ ಅವರು ಅಂಗವಿಕಲರಿಗೆ ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸಕ್ಕೆ ಅವ್ರಿಗೆ ನಿಜವಾಗ್ಲೂ ಅಂಗವಿಕಲರು ಇರ್ತಕ್ಕಂಥವ್ರನ್ನ ಗುರುತಿಸಿ ಇವತ್ತು ಯಾವುದೇ ಜಾತಿ ಧರ್ಮ ಯಾವುದೇ ಭೇದ ಭಾವ ಪಕ್ಷ ಇಲ್ಲದಂಗೆ ಸಮರ್ಪಕವಾಗಿ ಇಡೀ ತಾಲೂಕಿನಲ್ಲಿರ್ತಕ್ಕಂಥವ್ರಿಗೆ ಬೇಡಿಕೆಗಳು 4-5 ಇರ್ತಿತ್ತು. ಈ ಸಲ 10 ಮಾಡಿ 10 ಜನಕ್ಕೆ ಈ ಸಲ ಒಂದು ತ್ರಿಚಕ್ರ ವಾಹನವನ್ನು ಬಿಡುಗಡೆ ಮಾಡ್ತಾಯಿದ್ವಿ. ಅವ್ರಿಗೆ ಆತ್ಮಸ್ಥೈರ್ಯವನ್ನು ತುಂಬ್ತಾಯಿದ್ವಿ. ಭಗವಂತ ಚನ್ನಕೇಶ್ ಅವ್ರಿಗೆಲ್ಲ ಆರೋಗ್ಯ ಆಯುಷ್ ಐಶ್ವರ್ಯವನ್ನು ಕೊಡಲಿ. ನಾವು ಅಬಲರಲ್ಲ ಸಬಲರು ಅಂತಕ್ಕಂಥ ಆತ್ಮಸ್ಥೈರ್ಯವನ್ನು ಅವರಿಗೆ ಕೊಟ್ಟು ಅವ್ರಿಗೆ ಧೈರ್ಯವನ್ನು ತುಂಬಿ ಏನು ಅವರ ಮಕ್ಕಳು ಇರ್ಬೋದು, ಮನೆಯಲ್ಲಿ ಕುಟುಂಬ ಸಂಸಾರ ಇರ್ಬೋದು, ಅದರ ಜೊತೆಯಲ್ಲಿ ಸುಖವಾಗಿ ನೆಮ್ಮದಿಯಾಗಿರಲಿ ಅಂತಕ್ಕಂಥದ್ದನ್ನು ಪರಮಾತ್ಮನ ಆಶೀರ್ವಾದವನ್ನು ಕೋರ್ತಾರೆ. ವಿಶೇಷವಾಗಿ ಏನು ಇಷ್ಟು ಜನ ತುಂಬ ದಿವಸದಿಂದ ನನಗೆ ಹಲವಾರು ಬಾರಿ ಕಳೆದ 5 ವರ್ಷದಿಂದ ಈ ವ್ಯಕ್ತಿ ನನಗೆ ಅರ್ಜಿಯನ್ನು ಕೊಡ್ತಾಯಿದ್ದಾರೆ. ಇಲ್ಲಿರ್ತಕ್ಕಂಥವರೆಲ್ಲ ನನಗೆ ಚಿರುಪರಿಚಿತವರು 10 ವರ್ಷದಿಂದ 7 ವರ್ಷದಿಂದ ನನಗೆ ಕೇಳ್ತಾಯಿದ್ರು. ಆದರೆ ಇವತ್ತು ಆ ಭಾಗ್ಯ ಕೂಡ ಬಂದಿದೆ. ಮುಂದಿನ ದಿವಸಗಳಲ್ಲೂ ಅಷ್ಟೇ ಇಡೀ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಯಾರು ಅಂಗವಿಕಲರಿದ್ದಾರೆ ಅವ್ರನ್ನ ಗುರುತಿಸಿ ಅವರ ಮನೆ ಬಾಗಿಲಿಗೆ ಸರ್ಕಾರದ ಸವಲತ್ತನ್ನ ಕೊಡಿಸ್ತಕ್ಕಂಥ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಮ್ಮ ತಾಲೂಕು ಪಂಚಾಯತಿ ಇಒ ಅವರು ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿದ್ದಾರೆ. ಅದರಲ್ಲೂ ಏನು ಫಲಾನುಭವಿಗಳು ಮತ್ತು ಅವ್ರ ಜೊತೆ ಇರ್ತಕ್ಕಂಥ ಕುಟುಂಬಸ್ಥರು ಇವತ್ತು ಬಂದು ಅಂದರೆ ತುಂಬ ಹರ್ಷದಿಂದ ಅವರ ಸ್ವಂತ ಮನೆಯ ಗಾಡಿಯನ್ನು ಪೂಜೆ ಮಾಡ್ಕೊಂಡು ಹೋಗ್ತಕ್ಕಂಥ ಬಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ತಮಗೆಲ್ಲ ನೋಡಿದಂಗೆ ಗಾಡಿಗಳನ್ನ ಪೂಜೆ ಮಾಡಿ ನಿಲ್ಲಿಸಿದ್ವಿ. ಎಲ್ಲ ವಿಘ್ನ ವಿನಾಯಕ ಇವತ್ತು ವಿಶೇಷವಾಗಿ ಅಮಾವಾಸ್ಯೆ ಎಲ್ಲ ವಿಘ್ನಗಳನ್ನ ಕಳೆದು ಶುಕ್ರವಾರ ಮಹಾಲಕ್ಷ್ಮಿ ಮನೆಗೆ ಹೆಂಗೆ ಬರುತ್ತೆ ಹಂಗೆ ಒಂದು ಗಾಡಿ ಯಾವುದೇ ಒಂದು ವಸ್ತು ತಂದರೂ ಅದು ಲಕ್ಷ್ಮೀ ರೂಪದಲ್ಲಿ ನಾವು ನೋಡ್ತೀವಿ. ಆ ಲಕ್ಷ್ಮೀ ರೂಪದಲ್ಲಿ ಅವರಿಗೆ ಒಳ್ಳೆಯದಾಗಲಿ, ಅವ್ರಿಗೆ ಆತ್ಮಸ್ಥೈರ್ಯವನ್ನು ತುಂಬಲಿ, ಅವ್ರ ಕುಟುಂಬ ಸುಖಮಯವಾಗಿರಲಿ ಅಂತಕ್ಕಂಥದ್ದನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆಲ್ಲರಿಗೂ ಶುಭಾಶಯನ್ನು ಕೊಡ್ತೀವಿ. ಸರ್ ಇನ್ನೊಂದೆರಡು ನೀವು ತಗೊಬನ್ನಿ.
ಒಂದು ಕೂರಿಸಿದ್ರು ಅಲ್ಲಿ ಗಾಡಿ ಖಾಲಿ ಇಲ್ಲ. ಗೊತ್ತಿಲ್ಲ ಬೇಡ ಹೇಳಿದೆ ಬರ್ತಾರೆ ಹೋಗಲ್ಲ ಬರ್ತಾರೆ ಹೋಗಿ ಹಾಂ ಅದೇ ಮೊದಲು ಹೇಳಿದೆ ಅದು ಉಣ್ಣಿಯಾರ ಇಲ್ಲ ಅಂತ ಹೇಳಿದ್ದ ಆಮೇಲೆ ಅವೇ ಅಂತಂದ ಮೇಲೆ ಏನಿಲ್ಲ ಉದ್ಘಾಟನೆ ಇಲ್ಲ.